ಸೀರೆ ಗೆಲ್ಲಿ ಅಂತ ಹೇಳಿದ್ದೆ. ಇದೇ ಸೀರೆಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ತೋರಿಸಿದ್ದೆ ಕೂಡ. ಸೊ ಇವತ್ತು ಯಾರು ನಿಯರೆಸ್ಟ್ ಅದರ ಬೆಲೆಯನ್ನ ಹೇಳಿದ್ದಾರೆ ಅಂತ ನೋಡುವ. ಕಂಗ್ರಾಚುಲೇಷನ್. ವಾವ್, ಯಾರಿರ್ಬೋದು? ನಿಮಗೆ ಈ ಒಂದು ಸೀರೆ ಕಳಿಸಿ ಕೊಡ್ತಾ ಇದ್ದೇನೆ. ಓಕೆನಾ? ಹ್ಯಾಪಿ? ಎಸ್. ಸೊ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಅಂಡ್ ನಾಗರ ಪಂಚಮಿ ಹಬ್ಬ ಮುಗೀತು ಸ್ನೇಹಿತರೆ. ನೀವು ಅನ್ಕೊಂಡಿರ್ಬೋದು ಸ್ಯಾರಿ ನಿಖರ ಬೆಲೆ ಹೇಳಿ ಎಲ್ಲೋದ್ರು ಇವರು ಅಂತೇಳಿ ಅಲ್ವಾ? ಖಂಡಿತ ಫ್ರೆಂಡ್ಸ್, ಎಲ್ಲೂ ಹೋಗ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಒಂದು ಸಾರಿ ಕೇಳ್ಬೇಕು. ಯಾಕಂದ್ರೆ ನಾನು ಸಂಡೇ ಈವ್ನಿಂಗ್ ತನಕ ಹೇಳಿದ್ದೆ ಮಂಡೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೇಳಿ. ಬಟ್ ಮಂಡೇ ನಿನ್ನೆ ದಿವಸ ನನಗಾಗ್ಲಿಲ್ಲ. ಬಿಕಾಸ್ ನಾವು ನಾಗರ ಪಂಚಮಿ ಅಲ್ಲ, ಸೊ ಊರಿಗೆ ಹೋಗಿದ್ವಿ, ನಮ್ಮ ಮೂಲ ಸ್ಥಾನಕ್ಕೆ ಹೊನ್ನಾವರಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಪೂಜೆ ಮಾಡಿ ತಿರುಗಿ ಬರುವಾಗ ಲೇಟ್ ಆಗೋಯ್ತು, ಹಾಗಾಗಿ ನಿನ್ನೆ ಅಪ್ಲೋಡ್ ಮಾಡ್ಲಿಕ್ಕಲ್ಲ. ಫಸ್ಟ್ ಆಫ್ ಆಲ್ ಸಾರಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ನಿಮ್ಮೆಲ್ಲ ನಾಗರ ಪಂಚಮಿ ಹಬ್ಬ ಎಲ್ಲ ಆಯ್ತು ಅನ್ಕೊಂಡಿದ್ದೀನಿ. ಅಂಡ್ ಫ್ರೆಂಡ್ಸ್, ಎಸ್, ಇವತ್ತಿನ ಒಂದು ಟಾಪಿಕ್ ಅಂದ್ರೆ ಮೇನ್ ಆಗಿ ನಾನು ಒಂದು ಸೀರೆ ಒಂದು ಇದು ಹೇಳಿದ್ದೆ. ಸೊ ಅದರ ನಿಖರ ಬೆಲೆ ಹೇಳಿ ಕಮೆಂಟ್ ಮಾಡಿ, ಇದರಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ಫ್ರೆಂಡ್ಸ್, ತುಂಬಾ ಜನ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ನಾನು ಹೇಳಿದ್ದೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದವರಿಗೆ ಮಾತ್ರ ಅದನ್ನ ತಗೊಳ್ತೇನೆ, ಅದರ್ವೈಸ್ ಗ್ರೂಪ್ ಅಲ್ಲಿ ಮಾಡಿದ್ರು ಅಥವಾ ವೈಯಕ್ತಿಕವಾಗಿ ಮಾಡಿದ್ರ ಅದನ್ನ ತಗೊಳ್ಳೋದಿಲ್ಲ ಅಂತ ಹೇಳಿ. ಸೊ ಕೆಲವೊಬ್ರು ಮಾಡಿದ್ದಾರೆ. ಮೋಸ್ಟ್ಲಿ ಅವರಿಗೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವರಿಗೆ ಏಜ್ ಆದವರಿಗೆ ಗೊತ್ತಾಗೋದಿಲ್ಲ, ಮೇ ಬಿ ಕೆಲವು ಕಮೆಂಟ್ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಇರ್ಬೋದು. ಬಟ್ ನಾವೊಂದು ರೂಲ್ಸ್ ಏನ್ ಹೇಳಿದ್ದೀನಿ ಅದೇ ತರನೇ ಹೋಗುವ, ಓಕೆನಾ? ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಆಸ್ ಯೂಸ್ವಲ್. ಬಟ್ ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು ವ್ಯೂಸ್ ಆಗ್ಲಿ ಇದಾಗ್ಲಿ ಬರ್ಲಿಲ್ಲ. ಎನಿವೇ, ನಾವು ಒಂದು ಪ್ರಯತ್ನ ಮಾಡ್ತಾ ಹೋಗೋದು ಸ್ನೇಹಿತರೆ. ಅಂದ್ರೆ ನನ್ನ ಒಂದು ವಿಡಿಯೋದಲ್ಲಿ ಹೊಸತನದ ಬೇರೆ ಬೇರೆ ವಿಷಯಗಳಿರುವಂತದ್ದು, ಅಥವಾ ಸಮಾಜಕ್ಕೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರ್ಬೋದು, ಅಥವಾ ಒಂದು ಮೆಸೇಜ್ ಕೊಡುವಂತ ವಿಡಿಯೋಗಳು ನಾನು ಹಾಕ್ತಾ ಇರ್ತೇನೆ. ನೀವು ನೋಡಿರ್ತೀರಾ, ಪಾಡ್ಕಾಸ್ಟ್ ಇಂಟರ್ವ್ಯೂ ಇರ್ಬೋದು, ಅಥವಾ ಅವ್ರು ಮಾಡಿರುವಂತ ಕಾರ್ಯವನ್ನ ಸಮಾಜಕ್ಕೆ ಗುರುತಿಸುವಂತ ಕಾರ್ಯ ಇರ್ಬೋದು, ಅಥವಾ ಅವ್ರು ಮಾಡಿರುವಂತ ಕೆಲಸವನ್ನ ಮತ್ತೊಬ್ಬರಿಗೆ ಪ್ರೇರಣೆ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಅಂದ್ರೆ ಕರಾವಳಿ ಸಾಧಕರು ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಅದು ಬಿಟ್ಟರೆ ನಾನು ಬೇರೆ ಬೇರೆ ಟೆಂಪಲ್ ಗಳಿಗೆ ಹೋಗ್ತೇನೆ. ಸೊ ಅಲ್ಲಿ ಒಂದು ಇತಿಹಾಸವನ್ನ ಹೇಳ್ತೇನೆ. ಸ್ನೇಹಿತರೆ, ಒಂದು ವಿಷಯ, ನನ್ಗೆ ಕೆಲವು ವಿಡಿಯೋಗಳು ನಾವು ಅನ್ಕೋತೀವಿ ಒಂದೊಂದು ವಿಡಿಯೋ ಮಾಡ್ಲಿಕ್ಕೂ ನಮ್ಗೆ ಒಂದು 5 to 6 hours ಬೇಕು. ಒಂದು ವಿಡಿಯೋ ನಾವು ಮಾಡಿ ಅದನ್ನ ಎಡಿಟಿಂಗ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ನಮಗೆ ಮಿನಿಮಮ್ ಒಂದು 5 to 6 hours ಬೇಕು. ಬಟ್ ಕೆಲವು ಸತಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇಷ್ಟು ಈ ವಿಡಿಯೋಕ್ಕೆ ಇಷ್ಟು ವ್ಯೂಸ್ ಬರ್ಬೋದು ಅಂತ ಹೇಳಿ. ಬಟ್ ಒಂದೊಂದ್ಸತಿ ಏನು ಬರೋದಿಲ್ಲ, ಎಕ್ಸ್ಪೆಕ್ಟ್ ಮಾಡಿದ ವಿಡಿಯೋಗಳು ಇರೋದೇ ಇಲ್ಲ. ಬಟ್ ಒಂದೊಂದಕ್ಕೆ ತುಂಬಾ ಬಂದಿರ್ತದೆ. ಇದಕ್ಕೂ ಅಷ್ಟೇ ಸುಮಾರು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಬಟ್ ವ್ಯೂಸ್ ಏನು ಬರ್ಲಿಲ್ಲ. ಬಟ್ ಬೇಜಾರಿಲ್ಲ, ನೋ ಪ್ರಾಬ್ಲಮ್. ಬಂದವರು ಮಾಡಿದವರು ಕೂಡ ಚೆನ್ನಾಗಿ ಒಂದು ರಿಪ್ಲೈ ಮಾಡಿದ್ದಾರೆ, ದಟ್ಸ್ ಓಕೆ. ಅಂಡ್ ನಾನು ಹೇಳ್ತಾ ಇದ್ದೆ ಟೆಂಪಲ್ ಹಾಕೋ ವಿಡಿಯೋಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ಬಟ್ ಜನರು ಏನ್ ಮಾಡಿದ್ದಾರೆ, ನಮ್ಮನ್ನ ಗುರುತಿಸಿದ್ದಾರೆ, ಅದು ಖುಷಿ ಕೊಡುತ್ತೆ. ನಾವೆಲ್ಲಾದ್ರೂ ಹೋಗ್ಲಿ ಅವರು ಮಾತಾಡ್ಸೋದು, ನೀವು ಯೂಟ್ಯೂಬರ್ ಅಲ್ವಾ, ನೀವು ಟೆಂಪಲ್ಗೆ ಹೋಗಿದ್ದು, ನಾನು 3 ಸತಿ ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಅದ್ರ ಇತಿಹಾಸ ಗೊತ್ತಿರ್ಲಿಲ್ಲ, ಅದ್ರ ವಿಷಯವೇ ಗೊತ್ತಿರ್ಲಿಲ್ಲ, ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರಿ ಅನ್ನುವಾಗ ನಮ್ಗೆ ಆ ವ್ಯೂಸ್, ಆ ದುಡ್ಡುಕ್ಕಿಂತ ಅವರು ಒಂದು ಒಳ್ಳೆ ಹೇಳೋ ಮಾತಿದೆಯಲ್ಲ, ಅದು ನಮಗೆ ಬಹಳ ಖುಷಿ ಕೊಡುತ್ತೆ ನನಗೆ. ಎನಿವೆ, ಏನೇ ಇರ್ಲಿ, ನಾನು ಹಾಕೋ ವಿಡಿಯೋನ ಹಾಕ್ತಾ ಇರ್ತೇನೆ, ಒಳ್ಳೊಳ್ಳೆ ವಿಷಯಗಳನ್ನು ಕೊಡ್ತಾ ಇರ್ತೇನೆ. ಇನ್ಫಾರ್ಮೇಟಿವ್ ವಿಡಿಯೋ ಇರ್ಬೋದು, ಒಳ್ಳೆ ಮೆಸೇಜ್ ಕೊಡುವಂತ ವಿಡಿಯೋ ಹಾಕ್ತಾ ಇರ್ತೇನೆ. ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಈಗ ಇವತ್ತಿನ ಕಾನ್ಸೆಪ್ಟ್. ನಿಖರ ಬೆಲೆ ಹೇಳಿ ಸೀರೆ ಗೆಲ್ಲಿ ಅಂತ ಹೇಳಿದ್ದೆ. ಇದೇ ಸೀರೆಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ತೋರಿಸಿದ್ದೆ ಕೂಡ. ಸೊ ಇವತ್ತು ಯಾರು ನಿಯರೆಸ್ಟ್ ಅದರ ಬೆಲೆಯನ್ನ ಹೇಳಿದ್ದಾರೆ ಅಂತ ನೋಡುವ. ಅಂಡ್ ಬೆಲೆಯನ್ನ ಮೊದಲಿಗೆ ನಾನು ತೋರಿಸ್ತೇನೆ. ಸೊ ನೀವು ನೋಡಿರ್ಬೋದು, ಈ ಒಂದು ಬಾಕ್ಸ್ ಅಲ್ಲಿ ನಾನು ಹಾಕಿಟ್ಟಿದ್ದೆ, ನನ್ನದು ದುಡ್ಡಿನ ಬಾಕ್ಸ್ ಇದು, ಓಕೆನಾ? ಇವತ್ತು ಕೂಡ ದುಡ್ಡು ಹಾಕಿದ್ದೆ ನೋಡಿ, ದುಡ್ಡಿನ ಬಾಕ್ಸ್ ಅನ್ನ ನಿಮಗೆ ತೋರಿಸ್ತೇನೆ. ಈ ಒಂದು ಬಾಕ್ಸ್ ಅಲ್ಲಿ ನಾನು ಬರೆದು ಹಾಕಿದ್ದೆ, ನೀವು ಲಾಸ್ಟ್ ವಿಡಿಯೋ ನೋಡಿರ್ಬೋದು. ಬನ್ನಿ ಅದನ್ನ ತೋರಿಸ್ತೇನೆ, ಎಷ್ಟು ಇದೆ ಅದರ ರೇಟ್ ಅಂತ ಹೇಳಿ. ಸೊ ಫಸ್ಟಿಗೆ ಇದರಲ್ಲಿ ಇರುವಂತ ಚೀಟಿಯಲ್ಲಿ ಎಷ್ಟಿದೆ ಅದರ ಅಮೌಂಟ್ ಅಂತ ನೋಡುವ. ನೋಡಿ, ಕೆಳಗೆ ಹಾಕಿದ್ದೆ ಕಾಣ್ತದೆ, ಎಲ್ಲೂ ಹೋಗಿದೆ ಗೊತ್ತಿಲ್ಲ. ನನ್ನ ದುಡ್ಡಿನ ಬಾಕ್ಸ್ ನೋಡಿ ಅಂತೆ. ಸೊ ದುಡ್ಡಿನ ಬಾಕ್ಸ್ ಅಲ್ಲಿ ಇಲ್ಲ, ಮೇಲೆ ಇರ್ಬೇಕು. ಇಲ್ಲಿದೆ ನೋಡಿ.
ಚೀಟಿಯನ್ನ ನಿಮ್ಮ ಎದುರಿಗೆ ತೆಗಿತಾ ಇದ್ದೇನೆ. ನಾನು ಆ ದಿನ ಬರೆದು ಹಾಕಿರುವಂತ ಒಂದು ಚೀಟಿ. ಅಮೌಂಟ್ ಬಂದ್ಬಿಟ್ಟು ನೋಡಿ, ಇಲ್ಲೇ ತೋರಿಸ್ತೇನೆ ನಾನು ನಿಮ್ಗೆ. ಕಾಣಿಸ್ತಾ ಇದೆಯಾ? ₹2,645, 2,645 rupees. ಓಕೆ, ಈಗ ಯಾರೆಲ್ಲ ಈ ಒಂದು ಅಮೌಂಟ್ ಅನ್ನ ಮಾಡಿದ್ದಾರೆ ಅಂತ ನೋಡ್ತೀನಿ. ಹೆಚ್ಚು ಕಡಿಮೆ ಸ್ನೇಹಿತರೆ ಯಾರೂ ಕೂಡ ಈ ಒಂದು ಇದಕ್ಕೆ ಮಾಡ್ಲಿಲ್ಲ. ಎಕ್ಸಾಕ್ಟ್ ರೇಟ್ ಯಾರು ಹೇಳಿಲ್ಲ, ಬಟ್ ಎಕ್ಸಾಕ್ಟ್ ರೇಟ್ ಅಂತೂ ಯಾರು ಮೋಸ್ಟ್ಲಿ ಹೇಳಿಲ್ಲ. ಬಟ್ ನಾನು ಇಲ್ಲಿ ಏನ್ ಹೇಳಿದ್ದೀನಿ, ನಿಖರ ಬೆಲೆ ಹೇಳಲಿಲ್ಲ, ಬಟ್ ನಿಯರೆಸ್ಟ್ ಬೆಲೆ ಯಾರಾದ್ರೂ ಹೇಳಿದ್ರು ಕೂಡ ನಾನು ಇದನ್ನ ಕೊಡ್ತೀನಿ. ಓಕೆನಾ? ನಿಯರೆಸ್ಟ್ ಬೆಲೆ ಹೇಳಿದ್ರು ಸಾಕು, ಕೊಡ್ತೀನಿ. ಯಾಕಂದ್ರೆ ನಾನು ಮಾತಾಡಿದಿನಲ್ಲ, ಕೊಡ್ತೀನಿ. ಕೆಲವೊಬ್ರು ಅದನ್ನು ನಿನ್ನೆ ಪರಿಚಯದವರು ಮೆಸೇಜ್ ಹಾಕಿದ್ರು, ನೀವು ಸೀರೆ ಏನಾದ್ರೂ ಕೊಡ್ತೀರಾ ಅಥವಾ ಸುಮ್ಮನೆ ಫ್ರಾಡ್ ಅಂತ ಹೇಳಿ. ಖಂಡಿತ ಆತರ ಭಾವನೆ ಯಾವತ್ತೂ ಇಲ್ಲ. ಸತ್ಯದಿಂದ ಹೋಗ್ಬೇಕು, ನಿಯತ್ತಿಂದ ಹೋಗ್ಬೇಕು ಅಂತ ಭಾವನೆ ಇಟ್ಕೊಂಡವಳು. ಸೊ ಅಂತ ಮೋಸತನ ಇಲ್ವೇ ಇಲ್ಲ. ಸೊ ನಾನೀಗ ಓಪನ್ ಮಾಡ್ತೀನಿ. ನನ್ನ ಚಾನಲ್ಗೆ ಹೋಗಿ ನಿಮ್ಗೆ ಕಮೆಂಟ್ ಕೂಡ ತೋರಿಸ್ತೀನಿ ಯಾರ್ಯಾರು ಎಷ್ಟೆಷ್ಟು ರೇಟ್ ಹಾಕಿದ್ದಾರೆ ಅಂತೇಳಿ. ಬಟ್ ಸೊ ಓಕೆನಾ, ನಿಮಗೆ ಡೈರೆಕ್ಟ್ ನಿಮಗೂ ಕೂಡ ತೋರಿಸ್ತೇನೆ ನಾನು ಇದರಲ್ಲಿ. ಚಾನಲ್ಗೆ ಹೋಗುವ, ವಿಡಿಯೋಸ್. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ನಮ್ಮ ಮನೆಯಲ್ಲಿ ಸಿಗೋದು ಕಡಿಮೆ ಸ್ನೇಹಿತರೆ, ನೆಟ್ವರ್ಕ್ ಸ್ವಲ್ಪ ಸಿಗೋದಿಲ್ಲ. ಹಾಗಾಗಿ ನಾನು ಓಕೆ ಓಕೆ, ನೆಟ್ವರ್ಕ್ ಸಿಕ್ತು. ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ನಾನು. ನಿಮಗೂ ಕೂಡ ಮೆಸೇಜ್ ಯಾರೆಲ್ಲ ಎಷ್ಟೆಲ್ಲ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆನಾ? ಈಗ ಓಪನ್ ಮಾಡಿದೆ. ಫಸ್ಟ್ ಒಂದು ಮೆಸೇಜ್ ಹಾಕಿದ್ದಾರೆ. ಇವರು ಯಾರು ಅಂತ ಹೇಳ್ತೀನಿ, ಸೀತಾಕೆ ಅಂತೇಳಿ. ಸೀತಾಕೆ ಎಷ್ಟು ಹಾಕಿದ್ದಾರೆ ಅಂತ ನೋಡುವ. ನೋಡಿ, ಫಸ್ಟ್ 1,500 ಸೀರೆ ಕ್ರಯ ಅಂತ ಹಾಕಿದ್ದಾರೆ. ಇನ್ನು ಮೆಸೇಜ್ ಮಾಡಿದ್ದಾರೆ, ಮಂಗಳೂರಿನಲ್ಲಿ ಇದೆಯಾ ಶಾಪ್ ಅಂತ ಹೇಳಿ. ಖಂಡಿತ ಇದೆ, ಇದು ಮಂಗಳೂರದ್ದೇ. ನಾನು ಹಿಂದಿನ ವಿಡಿಯೋದಲ್ಲಿ ನಂಬರ್ ಎಲ್ಲ ಕೊಟ್ಟಿದ್ದೇನೆ, ನೀವು ಅಲ್ಲಿ ಮತ್ತೊಮ್ಮೆ ನೋಡಬಹುದು. ಅಂಡ್ ಲ್ಯಾನಿ ಪಿಂಟೋ 4,200 ಅಂತ ಹಾಕಿದ್ದಾರೆ. ಖಂಡಿತ ನಮ್ಮ ಇದಕ್ಕೆ ಇದು ಅಲ್ಲ. ಅಂಡ್ ಭಾರತಿ ಭಟ್ ಅವರು 650 ಅಂತ ಹಾಕಿದ್ದಾರೆ. ಇನ್ನು ತುಂಬಾ ಕಡಿಮೆ ಹೇಳಿದ್ರಿ ಭಾರತಿ ಭಟ್ರವ್ರೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯಾರಿದು, ಸಬಿತಾ ಪೈ ಅಂತನ ಹಾಕಿದ್ದಾರೆ 900. ಖಂಡಿತ ಅಲ್ಲ, ನಾವು 2,645 ಇದೆ ನಮ್ದ ರೇಟು. ಅಂಡ್ ವಿದ್ಯಾ ಪೈ ಇಸ್ ಆಲ್ಸೋ 1,650 ಅಂತ ಇದೆ, ಅಲ್ಲ. ಅಂಡ್ ಅರುಂಧತಿ ಮಾರೋಳ್ಳಿ ಅವರು 1,999 ಅಂತ ಹಾಕಿದ್ದಾರೆ, ಅಲ್ಲ. ಅಂಡ್ ಜಯಲಕ್ಷ್ಮಿ ಚಂದ್ರಹಾಸ್ ಹಾಕಿದ್ದಾರೆ 4,800, ಖಂಡಿತ ಅಲ್ಲ. ಅಂಡ್ ಇದು ಯಾರು, ರಾಜಶ್ರೀ ಹರಿದಾಸ್ 1,900 ಅಂತ ಹಾಕಿದ್ದಾರೆ. ಓಕೆ, ಅಲ್ಲ, ಇದು ಕೂಡ ಅಮೌಂಟ್ ಅಲ್ಲ. ಅಂಡ್ ಕುಸುಮ ಖಂಡಿಗೆ ಮೆಸೇಜ್ ಹಾಕಿದ್ದಾರೆ. ಎಷ್ಟು ಅಮೌಂಟ್ ಇರ್ಬೋದು ಅವರದ್ದು ಒಂದು? ಅವರ ಒಂದು ಅಮೌಂಟ್ 2,500 ಹಾಕಿದ್ದಾರೆ. ಅಲ್ಲ, ಇನ್ನು ಸ್ವಲ್ಪ ದೂರದಲ್ಲಿದೆ, ಸ್ವಲ್ಪ ಹತ್ರದಲ್ಲೂ ಇದೆ. ನೋಡುವ ನೆಕ್ಸ್ಟ್ ಯಾರು ಹಾಕಿದ್ದಾರೆ ಅಂತ ಹೇಳಿ. 2,500, ನಮ್ದು 2,645. ಇದು ಕೂಡ ಯಾರಿದು, ರೇಖಾ ಬಿ ಅಂತೇನ 2,200 ಹಾಕಿದ್ದಾರೆ. ನೈಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಅಂಡ್ ರಮಣ್ ಅಂತೇಳಿ 2,449. ಥ್ಯಾಂಕ್ ಯು ಆಲ್, ಅಲ್ಲ. ಅಂಡ್ ವಿನಯ ಭಟ್ 1,099, ಅಲ್ಲ. ಅಂಡ್ ನೆಕ್ಸ್ಟ್ ಆದಿತ್ಯ ಕಾರಂತ್ 1,050. ಅಂಡ್ ಸತ್ಯವತಿ ಶೆಟ್ಟಿ 2,750. ವಿಮಲಾ ಭಂಡಾರಿ 2,900. ಓಕೆ. ಅಂಡ್ ಶ್ರೀಮತಿ ಶೆಟ್ಟಿ 2,450. ಓಕೆ. ಅನುಸೂಯ ರಾವ್ ಸ್ಯಾರಿ ರೇಟ್ ಇಸ್ 2,080. ಅನುಸೂಯ ರಾವ್. ಓಕೆ, ನೈಸ್. ನೋಡುವ ಇನ್ನು ಮುಂದೆ ಯಾರು ಇದ್ದಾರಂತ. ಜ್ಯೋತಿ ಡಿ 1,250. ಅಂಡ್ ವಿನಾಯಕ್ ಸ್ಯಾರಿ ಬೆಲೆ 2,500 ಇರ್ಬೋದು, ಅಲ್ಲ. ಅಂಡ್ ಮಾಲಿನಿ ನಾರಾಯಣ್ 1,800. ರೆಜಿನಿ 2,350. ಅಂಡ್ ಮಿಸಸ್ ತುಂಬೆ 1,200. ಅಂಡ್ ಇದ್ಯಾರು, ಮಮತಾ ಶೆಟ್ಟಿ 1,499. ಗುಡ್. ಪದ್ಮಿನಿ ಕಟೀಲ್ 2,100. ಅಂಡ್ ಜಯಶ್ರೀ ಅಂತೇಳಿ 1,950. ಅಂಡ್ ಮಾಲಿನಿ ನಾರಾಯಣ 2 ಸಲ ಹಾಕಿದ್ದಾರೆ 1,800.
ಅಂಡ್ ಪದ್ಮಿನಿ ಕಟೀಲ್ 2100 ಅಂತ ಹಾಕಿದ್ದಾರೆ. ಓಕೆ, ಕೆಲವರು ಎರಡೆರಡು ಸಲ ಹಾಕಿದ್ದಾರೆ, ಇನ್ನು ಒಂದೇ ಸಲ ಹಾಕಿದ್ರೆ ಸಾಕು ಸ್ನೇಹಿತರೆ. ಓಕೆ, ಎಸ್, ನೆಕ್ಸ್ಟ್ ಯಾರಿದ್ದಾರೆ ನೋಡೋಣ. ಎಸ್, ವಿದ್ಯಾ ಇವರು 2500 ಇದ್ರೆ, ಕುಸುಮ ಖಂಡಿಗೆ 2500 ಅಂತಿದ್ದಾರೆ. ಎಸ್, ಇವರು ಕೂಡ 2 ಸತಿ ಹಾಕಿದ್ದಾರೆ, ಒಂದೇ ಸಲ ಹಾಕಿದ್ರೆ ಸಾಕು. ಎಸ್ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ, ವಿದ್ಯಾ ಅಂಡ್ ಕುಸುಮ ಖಂಡಿಗೆ 2500 ಅಂತ ಹಾಕಿದ್ದಾರೆ. ಅಂಡ್ ನಿಯರೆಸ್ಟ್ ಅಂದ್ರೆ ಸತ್ಯವತಿ ಶೆಟ್ಟಿ ಕೂಡ 2750 ಅಂತ ಹಾಕಿದ್ದಾರೆ. ನಮ್ಮ ಈ ಬೆಲೆ ಅಂತ ಇರೋದು ಇಲ್ಲಿ 2645 ಅಲ್ವಾ? ಸೊ ಈ ನಿಯರೆಸ್ಟ್ ಇನ್ನೂ ಕರೆಕ್ಟ್ ಆಗಿ ಅಂತ ಯಾರು ಮಾಡಿಲ್ಲ, ಬಟ್ ಸತ್ಯವತಿ ಶೆಟ್ಟಿ ಅಂತ ಹೇಳಿ, ಸತ್ಯವತಿ ಶೆಟ್ಟಿ 9500 ಅವ್ರದ್ದು ಇದು ಹೆಸರು. ಅವರು 2750 ಅಂತ ಮಾಡಿದ್ದಾರೆ. ಈಗ ಲೆಕ್ಕ ನೋಡ್ತಾ ಇದ್ದೀನಿ, ನಾ ಇಲ್ಲಿ ಹೇಳ್ತಿದ್ದು 2645. ಸೊ ಡಿಫರೆನ್ಸ್ ಎಷ್ಟು ಅಂತ ನಾವಿಲ್ಲಿ ಮಾಡುವ. 2500ಗೂ 145 ಡಿಫರೆನ್ಸ್ ಬೀಳ್ತದೆ. ಈಗ ಯಾರು ವಿದ್ಯಾ ಮತ್ತು ಕುಸುಮ ಖಂಡಿಗೆ 145 ರೂಪಾಯಿ ಡಿಫರೆನ್ಸ್ ಬೀಳ್ತದೆ. ಬಟ್ ಸತ್ಯವತಿ ಶೆಟ್ಟಿ ಅವರಿಗೆ 105 ರೂಪಾಯಿ ಡಿಫರೆನ್ಸ್ ಬರ್ತದೆ. ಅವರು 2750 ಅಂತ ರೇಟ್ ಹಾಕಿದ್ದಾರೆ, ಬಟ್ ಇರೋ ರೇಟು 2645. ಸೊ ಡಿಫರೆನ್ಸ್ ಬಂದ್ಬಿಟ್ಟು 105 ರೂಪಾಯಿ ಡಿಫರೆನ್ಸ್ ಬರ್ತದೆ. ಎಕ್ಸಾಕ್ಟ್ ಯಾರು ಹೇಳಿಲ್ಲ, ಇಟ್ಸ್ ಓಕೆ, ಇಷ್ಟು ಡಿಫರೆನ್ಸ್ ಬರ್ತದೆ. ಸೊ ನಿಯರೆಸ್ಟ್ ಬಂದದ್ದು ಅಂದ್ರೆ ಸತ್ಯವತಿ ಶೆಟ್ಟಿ 9500 ಅವರಿಗೆ ಸಿಕ್ಕಿದೆ. ಕಂಗ್ರಾಚುಲೇಷನ್ ಸತ್ಯವತಿ ಅವರೇ, ನಿಮಗೆ ಈ ಒಂದು ಸೀರೆ ಕಳಿಸಿಕೊಡ್ತಾ ಇದ್ದೇನೆ. ಸತ್ಯವತಿ ಶೆಟ್ಟಿ ಅವರೇ, ನೀವು ಎಲ್ಲಿಯವರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ವಿನ್ ಆಗಿದ್ದೀರಿ. ಸೊ ಈ ಒಂದು ಸೀರೆಯನ್ನ ನಿಮಗೆ ಕಳಿಸಿಕೊಡ್ತೇನೆ. ಸೊ ನೀವು ನನ್ನ ಈ ವಿಡಿಯೋ ನೋಡಿ, ಈಗ ಹಾಕೋ ವಿಡಿಯೋ ಇದೆಯಲ್ಲ ಅದನ್ನ ನೋಡಿ ನಿಮ್ಮ ಅಡ್ರೆಸ್ ಅನ್ನ ಹಾಕಿ ನಾನು ಕೊರಿಯರ್ ಮಾಡ್ತೇನೆ. ಓಕೆ, ನಾನು ಯಾವ ರೀತಿ ಮಾತಾಡಿದ್ದೀನಿ ಅದನ್ನ ಹೇಳ್ತೇನೆ. ಹಾಗೆ ನಾನು ಇದನ್ನ ವರಮಹಾಲಕ್ಷ್ಮಿಗೆ ಅಂತ ಇದ್ದೆ, ಬಟ್ ನನಗೂ ನಿಮ್ಮ ಅಡ್ರೆಸ್ ಬರೋದು ಯಾವಾಗಲೂ ನನಗೆ ಗೊತ್ತಿಲ್ಲ. ಬಂದ ತಕ್ಷಣ ನಾನು ಕೊರಿಯರ್ ಮಾಡ್ತೇನೆ. ಅದರ ಜೊತೆಗೆ ನಿಮ್ಗೆ ವರಮಹಾಲಕ್ಷ್ಮಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ಗೆ ಸಿಗಲಿ ಅಂತ ಆಶಿಸ್ತೇನೆ. ಅದಿಲ್ಲ ಆದ್ರೆ ಗೌರಿ ಪೂಜೆಗೆ ದಯವಿಟ್ಟು ಉಟ್ಕೊಳ್ಳಿ, ಅಥವಾ ಗೌರಿಗೆ ಉಡಿಸಿ. ತುಂಬಾ ನಮ್ಗೆ ಗೌರಿ ಕೂಡ ನಮ್ಗೆ ಅಧಿದೇವತೆ ಶೇಟ್ಸ್ ಅಲ್ವಾ, ಶಿವನ ಹೆಂಡತಿ ದುರ್ಗಾದೇವಿ ದೇವಿ. ಸೊ ಗೌರಿ ಪೂಜೆ ಕೂಡ ಬಹಳ ವಿಶೇಷವೇ ನಮಗೆ ಹೆಣ್ಮಕ್ಳಿಗೆ. ಸೊ ಅದರ ಜೊತೆಯಲ್ಲಿ ಅರ್ಶಿನ ಕುಂಕುಮ ಕೂಡ ಈ ಒಂದು ಸೀರೆಯಲ್ಲಿ ಇಟ್ಟು ಕೊಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋ ನೋಡಿದವರೆಲ್ಲರಿಗೂ, ಮೆಸೇಜ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ತುಂಬಾ 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 ಧನ್ಯವಾದಗಳು. ಸ್ನೇಹಿತರೆ, ಇಂಥದೇ ಹಲವಾರು ವಿಡಿಯೋಗಳನ್ನ ನಾನು ಹೊಸತನದ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೇನೆ. ಸೊ ನನ್ನ ವ್ಯೂವರ್ಸ್ ಗಳಿಗೆ ಒಂದು ಇಂಥದ್ದು ಕೊಡ್ಬೇಕು ಅಂತ ಇತ್ತು. ಸೊ ಇದರಲ್ಲಿ ಗಂಡಸರು ಕೂಡ ಕಮೆಂಟ್ ಮಾಡಿದ್ದಾರೆ, ಮಾಡ್ಬೋದಾ ಅಂತ ಕೇಳಿದ್ರು, ಯಾರಿಗಾದ್ರೂ ಸಿಗಲಿ, ಅವರ ಮಿಸಸ್ಗೆ ಸಿಗಲಿ ಅನ್ನೋದಿತ್ತು. ಸೊ ಫ್ರೆಂಡ್ಸ್, ವಿಡಿಯೋವನ್ನ ಎಲ್ಲರೂ ನೋಡಿದಿರಿ ಅಂತ ಭಾವಿಸ್ತೇನೆ. ಅಂಡ್ ಮುಂದಿನ ದಿನದಲ್ಲಿ ಕೂಡ ಇಂಥದೇ ಹೊಸ ವಿಷಯಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ, ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ. ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿದ್ದೇನೆ ಅಂತ ಭಾವಿಸ್ತೇನೆ. ಮತ್ತೆ ವಿಡಿಯೋಕ್ಕೊಂದು ಲೈಕ್ ಇರ್ಲಿ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಕೂಡ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಅಂಡ್ ಫ್ರೆಂಡ್ಸ್, ನಮಗೆ ಕೂಡ ಒಂದೊಂದು ವಿಡಿಯೋ ಮಾಡುವಾಗ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ, ಎಷ್ಟು ಕಷ್ಟ ಆಗುತ್ತೆ, ಅದಕ್ಕೆ ಎಷ್ಟು ಸಮಯ ನಾವು ಇನ್ವಾಲ್ವ್ ಮಾಡಿರ್ತೀವಿ, ಅಷ್ಟು ಸಮಯ ನಮಗೆ ಕೊಟ್ಟಿರ್ತಾರೆ. ನನಗಂತೂ ಬೇರೆ ಬೇರೆ ಕೆಲಸ ಕಾರ್ಯಗಳ ಜೊತೆಗೆ ಇದು ಕೂಡ ಬಂದಲ್ಲ. ಸೊ ಏನೋ ಮಾಡ್ಬೇಕು, ನನ್ನಲ್ಲಿರುವ ವಿದ್ಯೆಯನ್ನು, ನನಗೆ ಗೊತ್ತಿರೋ ವಿಷಯನ್ನ ಸಮಾಜಕ್ಕೆ ಹೇಳ್ಬೇಕು ಅನ್ನೋದು ವಿಷಯ ಇತ್ತು. ಹಿಂದೆಲ್ಲ ಸ್ನೇಹಿತರೆ ಎಲ್ಲ ಗೊತ್ತಿರೋ ವಿಷಯಗಳನ್ನ ಬರ್ದಿರ್ತಿದ್ರು. ಬಟ್ ಟೆಕ್ನಾಲಜಿ ಮುಂದುವರೆದ ಹಾಗೆ ನಮ್ಗೆ ಯೂಟ್ಯೂಬ್, ಗೂಗಲ್ ಎಲ್ಲ ಇದೆಯಲ್ಲ, ನಾವು ಏನಾದ್ರು ಒಂದು ವಿಷಯ ಬೇಕಂದ ತಕ್ಷಣ ನಾವು ಗೂಗಲ್ ಅನ್ನ ನೋಡ್ತೇವೆ. ಹಾಗೆ ನಾವು ಮಾಡ್ತಿರುವ ಕೆಲಸ ಕೂಡ ಮುಂದಿನ ದಿನಗಳ ಯಾರಿಗೂ ಉಪಯೋಗ ಬರ್ಬೋದು ಅಲ್ವಾ. ಸೊ ಅಂತ ಕಾರ್ಯವನ್ನ ನನಗೆ ಪರಮಾತ್ಮ ಅಡ್ವೈಸ್ ಮಾಡ್ತಿದ್ದಾನೆ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋಗಳನ್ನು ಕೂಡ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಖಂಡಿತ ನೀವು ನೋಡ್ಲೇಬೇಕು. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಮತ್ತೊಮ್ಮೆ ಅಂತ ಹೇಳ್ತಾ, ಅಂಡ್ ನೋಡಿದ, ಮೆಸೇಜ್ ಮಾಡಿದ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರ್ಲಿ ಅಂತ ಹೇಳ್ತಾ, ಕೊನೆಯದಾಗಿ ಯಾರು ಸತ್ಯವತಿ ಶೆಟ್ಟಿ ಅವರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಿದಾಗ ನನಗೆ ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಅಡ್ರೆಸ್ ಕಳಿಸಿ, ಅಥವಾ ನಿಮ್ಮ ಫೇಸ್ಬುಕ್ ಅಲ್ಲಿ ಇದ್ರೆ ಮೆಸೆಂಜರ್ ಅಲ್ಲಿ ನೀವು ವೈಯಕ್ತಿಕವಾಗಿ ನಿಮ್ಮ ಅಡ್ರೆಸ್ ಅನ್ನ ಹಾಕ್ಬಹುದು, ಅಥವಾ ಫೋನ್ ನಂಬರ್ ಅನ್ನ ಕೊಡ್ಬೋದು. ಓಕೆ, ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ ನಿಮಗೆ.
ಓಕೆನಾ? ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಸೋ ಮಚ್. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ.